ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿಜಯ ಜ್ಞಾನ ಸುಂದರ ಶಾಲೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕನ್ನಡ ವ್ಯಾಕರಣ ದರ್ಪಣೆಯ ಸರಣಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿಯನ್ನು ಸಂಪೂರ್ಣವಾಗಿ ನೋಡೋಣ. ಈ ವಿಡಿಯೋ KPSC, KEA, GPSTR, HSTR ಮತ್ತು SSLC ಅಂತ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಿರೋದ್ರಿಂದ ಎಲ್ಲರೂ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ. ಏನಂದ್ರೆ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ. ಹೋದ ಕ್ಲಾಸ್ನಾಗ ನಾವು ಏನು ಮಾಡೇವಿ ಅಂತಂದ್ರೆ ಕನ್ನಡ ಸಂಧಿಗಳನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ವಿ. ಆದ್ರಿಂದ ಇವತ್ತು ನಾವು ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿಯನ್ನು ನೋಡೋಣ. ನೋಡ್ರಿ, ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಅದೇ ಹೆಸರೇ ಹೇಳಾಯ್ತು ನಮಗೆ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಇದನ್ನ ನಾವೇನಂತ ಹೇಳಿ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಸವರ್ಣ ದೀರ್ಘ ಸ್ವರಗಳಂತಂದ್ರೆ ಏನ ನೋಡ್ರಿ, ಸಮಾನ ಸ್ಥಾನದಲ್ಲಿ ಹುಟ್ಟಿರ್ಬೇಕು ಸ್ವರಗಳು. ಆದ್ಮೇಲೆ ಸಮಾನ ಸ್ಥಾನದಲ್ಲಿ ಹುಟ್ಟಿರ್ಬೇಕು ಮತ್ತು ಒಂದು ಋಸ್ಸು ಸ್ವರ ಇರಬೇಕು, ಒಂದು ದೀರ್ಘ ಸ್ವರ ಅಷ್ಟೇ ಇರಬೇಕು. ಇವುಗಳನ್ನ ಏನಂತ ಹೇಳಿ ಕರಿತೀವಿ? ಸವರ್ಣ ಸ್ವರಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಆ ಇ ಈ ಉ ಇವುಗಳನ್ನ ಏನಂತೇವಿ? ಸವರ್ಣ ಸ್ವರಗಳು ಅಂತ ಹೇಳಿ ಕರಿತೀವಿ. ಇವೇನ್ ಮಾಡ್ತಾವ ಅಂತಂದ್ರೆ ಒಂದರ ಮುಂದೊಂದು ಬರ್ಬೇಕಾ, ಅವೆರಡರ ಸ್ಥಾನದಲ್ಲಿ ಏನ್ ಬರ್ಬೇಕಾ, ಒಂದೇ ದೀರ್ಘ ಸ್ವರ ಆದೇಶವಾಗಿ ಬರ್ಬೇಕು ಸಂಧಿ ಆಗುವಾಗ. ಇದಕ್ಕೇನಂತ ಹೇಳಿ ಕರಿತೀವಿ ನಾವು? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡೋಣ. ದೇವಾಲಯ ಬಿಡಿಸಿ ಬರ್ತಾರೆ ಏನಾಕತಿ? ದೇವ ಪ್ಲಸ್ ಆಲಯ. ಸಂಧಿಯನ್ನ ಒಂದು ಪದವನ್ನು ಕೊಟ್ಟರೆ ನಾವು ಬಿಡಿಸಿ ಬರೆಯೋದನ್ನ ಫಸ್ಟ್ ಕಲ್ಕೋಬೇಕು. ದೇವ ಪ್ಲಸ್ ಆಲಯ, ದೇವಾಲಯ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ಬೇಕು, ಉತ್ತರ ಪದದ ಮೊದಲನೇ ಅಕ್ಷರವನ್ನ ನೋಡ್ಬೇಕು. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನ್ ಬಂದೈತಿ? ವ ಪ್ಲಸ್ ಅ ಕೂಡಿ ಏನಾಗಿರ್ತೈತಿ? ವ ಆಗಿರ್ತೈತಿ. ಸ್ವರ ಬಂದ್ರೆ ಸ್ವರ ತಗೋಬೇಕು, ವ್ಯಂಜನ ಬಂದ್ರೆ ವ್ಯಂಜನ ತಗೋಬೇಕು. ಅದ್ರಲ್ಲಿ ಸ್ವರ ಬರುವಂತ ಸಾಧ್ಯತೆ ಐತ್ಲ, ಅದಕ್ಕೆ ನಾನೇನ್ ತಗೋತೀನಿ? ಅ ತಗೋತೀನಿ. ವದೊಳಗೆ ಅ ಇರೋದ್ರಿಂದ ವ ಅಂತಂದ್ರೆ ಅ ಬರ್ತೈತಿ ಸ್ವರ. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸ್ವರ ಇದ್ರ ಸ್ವರನ ತಗೋಬೇಕು, ವ್ಯಂಜನ ಇದ್ರ ವ್ಯಂಜನ ತಗೋಬೇಕು. ಏನೈತಿ? ಮೊದಲನೇ ಅಕ್ಷರದೊಳಗೆ ಆ ಐತಿ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಇಲ್ಲಿ ಸಂಧಿ ಏನಾಗ್ತದಲ್ಲ, ಇಲ್ಲಿ ಒಂದೇ ಅಕ್ಷರ ದೀರ್ಘಾಕ್ಷರ ಅದು ಆದೇಶವಾಗಿ ಬಂದ್ರೆ ಇದಕ್ಕೆ ಏನಂತ ಹೇಳಿ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ದೇವ ಪ್ಲಸ್ ಆಲಯ ಇದ್ದಿದ್ದು ದೇವಾಲಯ ಆಗೈತಿ. ದೇವ ಪೂರ್ವ ಪದದ ಕೊನೆ ಅಕ್ಷರ ಅ ಐತ್ಲ, ಇದು ಆಗೈತಿ. ಅನ್ನೋ ದೀರ್ಘ ಸ್ವರ ಏನಾಗೈತಿ? ಆದೇಶವಾಗಿ ಬಂದಿದ್ದಿಲ್ಲ, ಅದಕ್ಕೆ ಏನಂತ ಹೇಳಿ ಕರಿತೀವಿ? ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ದೇವ ಪ್ಲಸ್ ಆಲಯ, ದೇವಾಲಯ. ನೆಕ್ಸ್ಟ್ ಒನ್ ಗುರುಪದೇಶ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ಬೇಕು, ಉತ್ತರ ಪದದ ಮೊದಲನೇ ಅಕ್ಷರ ನೋಡ್ಬೇಕು. ಗುರು ಸ್ವರ ಐತ್ಲ, ತಗೋತೀನಿ. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಏನಿರ್ತಲ್ಲ ಅದನ್ನ ತಗೋಬೇಕು. ಅಂದ್ರ ವ್ಯಂಜನ ಇದ್ರ ವ್ಯಂಜನ, ಸ್ವರ ಇದ್ರ ಸ್ವರನ ತಗೋಬೇಕು. ಅದಂತ ಇಲ್ಲಿ ಐತ್ಲ, ತಗೋತೀನಿ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಇಲ್ಲಿ ಊಕಾರಗಳ ಮುಂದ ಊಕಾರಗಳು ಬಂದ ಏನಾಗೈತಿ? ದೊಡ್ಡ ದೀರ್ಘಾಕ್ಷರ ಮುಂದೆ ಬಂದಿತ್ತು ನೋಡ್ರಿ. ಒಂದ ದೀರ್ಘಾಕ್ಷರ ಏನಾದ್ರೂ ಸಂಧಿ ಕಾರ್ಯ ನಡೆಯುವಾಗ ಬಂದ್ರ, ಪೂರ್ವ ಪದದ ಮೊದಲನೇ ಅಕ್ಷರದಲ್ಲಿ ಏನಾದ್ರೂ ಬಂದ್ರೆ ಇದಕ್ಕೇನಂತ ಹೇಳಿ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ನೋಡ್ರಿ ಇನ್ನೊಂದು ಎಕ್ಸಾಂಪಲ್. ಹಿಮಾಲಯ ಬಿಡಿಸಿ ಬರೆದ್ರೆ ಏನಾಗತಿ? ಹಿಮ ಪ್ಲಸ್ ಆಲಯ, ಹಿಮಾಲಯ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರದ ಏನೈತಿ? ಮ ಐತಿ ಅಂತಂದ್ರ ಅ ಬರ್ತೈತಿ. ಉತ್ತರ ಪದದ ಕೊನೆಯ ಅಕ್ಷರದಲ್ಲಿ ಏನೈತಿ? ಆ ಐತಿ. ಏನ್ ಬರ್ತೈತಿ? ಸವರ್ಣ ಅಕ್ಷರಗಳು ಕೂಡಿದ ಮೇಲೆ ಸಂಧಿ ಆಗುವಾಗ ಏನ್ ಬರ್ತೈತಿ? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಒಂದೇ ದೀರ್ಘಾಕ್ಷರ ಬರ್ತೈತಿ. ಹಿಮಾಲಯ. ಹಿಮ ಪ್ಲಸ್ ಆಲಯ ಇದ್ದಿದ್ದು ಹಿಮಾಲಯ ಆಗೈತಿ. ಬಂದೈತಿ ನೋಡ್ರಿ. ಅದಕ್ಕೆ ಏನಂತ ಹೇಳಿ ಕರಿತೀವಿ ನಾವು? ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಲಕ್ಷ್ಮೀಶ ಬಿಡಿಸಿ ಬರ್ದ್ರೆ ಲಕ್ಷ್ಮಿ ಪ್ಲಸ್ ಈಶ, ಲಕ್ಷ್ಮೀಶ. ಲಕ್ಷ್ಮಿ ಏನಾಯ್ತು? ಈ ಬರ್ತೈತಿ. ಇಲ್ಲೇ
ಪ್ಲಸ್ ಇ ಐತಿ. ಪೂರ್ವ ಪದ ಇದು, ಇದು ಉತ್ತರ ಪದ. ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಇ ಬಂದೈತಿ. ಉತ್ತರ ಪದದಲ್ಲಿ ಏನೈತಿ, ಮೊದಲನೇ ಅಕ್ಷರದಲ್ಲಿ ಸ್ವರ ಇದ್ರೆ ಸ್ವರ ತಗೋಬೇಕು, ವ್ಯಂಜನ ಇದ್ರೆ ವ್ಯಂಜನ ತಗೋಬೇಕು. ಈ ಅಂತಲೇ ನಾನು ಏನ್ ಮಾಡೀನಿ, ಈ ತಗೊಂಡಿನಿ. ಇಲ್ಲಿ ಸವರ್ಣಾಕ್ಷರಗಳು ಬಂದು ಸಂಧಿ ಕಾರ್ಯ ಆಗುವಾಗ ಏನಾಗ್ತಿತ್ತಂದ್ರ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಒಂದೇ ದೀರ್ಘಾಕ್ಷರ ಬರ್ತೈತಿ ನೋಡ್ರಿ, ಲಕ್ಷ್ಮೀಶ. ಲಕ್ಷ್ಮಿ ಈಶ ಅನ್ಬೋದಿತ್ತು ನಾವು, ಕರೆಯಲ್ಲಿ ಏನಂದ್ರಿ ಲಕ್ಷ್ಮೀಶ ಅಂತ ಹೇಳಿ ಕರಿತೀವಿ. ಒಂದೇ ದೀರ್ಘಾಕ್ಷರ ಈ ದೊಡ್ಡ ಈ ಬಂದೈತಿ ನೋಡ್ರಿ, ಅದಕ್ಕೆ ಏನಂತ ಹೇಳಿ ಕರಿತೇವೆ ನಾವು, ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘಾಕ್ಷರ ಬರುವುದನ್ನ ನಾವೇನಂತ ಹೇಳಿ ಕರಿತೀವಿ, ಸವರ್ಣ ದೀರ್ಘ ಸಂಧಿ. ಆ ಈ ಊ ಏನಾದ್ರೂ ಬಂದಿತ್ತಂತಂದ್ರ ಪೂರ್ವ ಪದದ ನೋಡ್ರಿ ಎರಡನೇ ಅಕ್ಷರಕ್ಕ ಇದನ್ನೇನ್ ಅಂತ ಕರಿತೀವಿ ನಾವು, ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ನೋಡ್ರಿ ನಾವು ಶಾರ್ಟ್ಕಟ್ ಆಗಿ ನೋಡ್ಬೇಕಂದ್ರ ಸವರ್ಣ ದೀರ್ಘ ಸಂಧಿ ಆಕಾರಗಳ ಮುಂದೆ ಆಕಾರಗಳು ಬಂದು ಸಂಧಿ ಆಗುವಾಗ ಆಕಾರ ಬರ್ಬೇಕು. ಆಕಾರಗಳ ಮುಂದೆ ಈ ಕಾರ ಏನಾದ್ರೂ ಪರವಾದ್ರ ಅಲ್ಲಿ ಈ ಬರ್ಬೇಕು. ಆಕಾರಗಳ ಮುಂದೆ ಈ ಊಕಾರಗಳು ಬಂತಂದ್ರೆ ಅಲ್ಲಿ ಸಂಧಿ ಆಗುವಾಗ ಊಕಾರ ಬರಬೇಕು. ಇವು ದೀರ್ಘಾಕ್ಷರಗಳು ಬರಬೇಕು. ಆಕಾರಗಳ ಮುಂದೆ ಈ ಏನಾದರೂ ಅಕ್ಷರಗಳು ಪರವಾದ್ರ ಇಲ್ಲಿ ಈ ಅಕ್ಷರಗಳ ಸಂಧಿ ಆಗುವಾಗ ಬರಬೇಕು. ಇದನ್ನೇನಂತ ಹೇಳಿ ಕರಿತೇವೆ ನಾವು, ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ ಗುಣಸಂಧಿಯನ್ನ ನೋಡೋಣ. ಗುಣಸಂಧಿ ಅಂತಂದ್ರೆ ಏನಿಲ್ಲ, ಆಕಾರಗಳಿಗೆ ಈ ಕಾರ ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಏನ್ ಬರ್ಬೇಕಂತ, ಎ ಬರ್ಬೇಕಂತ, ಎ ಕಾರ ಬರಬೇಕು. ಆಕಾರಗಳಿಗೆ ಏನಾದ್ರೂ ಊಕಾರಗಳು ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಓಕಾರ ಬರ್ಬೇಕಂತ. ಅದೇ ಆಕಾರಗಳಿಗೆ ಏನಾದ್ರೂ ಋಕಾರವು ಪರವಾದ್ರೆ ಅಲ್ಲಿ ಅರ್ಕಾರವು ಆದೇಶವಾಗಿ ಬರುವುದು. ಇದು ನಿಯಮ ಐತಿ. ಈ ನಿಯಮದ ಪ್ರಕಾರ ಇದು ಏನಾದ್ರೂ ಉದಾಹರಣೆ ಬಂತಂದ್ರೆ ಇದು ಗುಣಸಂಧಿಗೆ ಉದಾಹರಣೆ ಅಂತ ಹೇಳಿ ನಾವು ನೋಡ್ಬೋದು. ಇಲ್ಲಿ ನೋಡ್ರಿ, ಉದಾಹರಣೆಯನ್ನು ಒಂದೊಂದಾಗಿ ನಾವು ಏನಾದರೂ ಬಿಡಿಸ್ತು ಅಂತಂದ್ರೆ ಗುಣಸಂಧಿ ನಮಗೆ ಅರ್ಥ ಆಗೇ ಆಗ್ತೈತಿ. ಆದ್ರಿಂದ ಒಂದೇದು ಏನಂತಂದ್ರೆ ಗಣೇಶ, ಗಣ ಪ್ಲಸ್ ಈಶ ಗಣೇಶ. ಇದು ಪೂರ್ವ ಪದ, ಇದು ಉತ್ತರ ಪದ. ಗಣ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಏನೈತಿ, ನ ಐತಿ. ನ ಪ್ಲಸ್ ಅ ಇರೋದ್ರಿಂದ ಇಲ್ಲಿ ಸ್ವರ ಐತಿ. ಸ್ವರ ಬಂದ್ರೆ ಸ್ವರ ತಗೋಬೇಕು, ವ್ಯಂಜನ ಬಂದ್ರೆ ವ್ಯಂಜನ ತಗೋಬೇಕು. ಸ್ವರ ಬರುವಂತ ಸಾಧ್ಯತೆ ಐತ್ಲಾ ಇಲ್ಲಿ, ಅದಕ್ಕೆ ನಾ ಏನ್ ಮಾಡ್ತೇನೆ ಅಂತಂದ್ರೆ ಅ ತಗೋತೀನಿ. ಉತ್ತರ ಪದದ ಮೊದಲನೇ ಅಕ್ಷರ ತಗೋಬೇಕು, ಅಲ್ಲಿ ಸ್ವರ ಇದ್ರೆ ಸ್ವರ ತಗೋಬೇಕು, ವ್ಯಂಜನ ಇದ್ರೆ ವ್ಯಂಜನಾನೇ ತಗೋಬೇಕು. ಅಲ್ಲಿ ಈ ಐತ್ಲಾ, ಈನ ತಗೋತೀನಿ. ಆಕಾರಗಳಿಗೆ ನೋಡ್ರಿ, ಆಕಾರಗಳಿಗೆ ಏನಾದ್ರೂ ಈ ಕಾರಗಳು ಪರವಾದ್ರೆ ಏನೈತಿ ನಮ್ಮ ನಿಯಮ, ಎ ಬರ್ಬೇಕಂತೀವಿ. ಇಲ್ಲೇ ಗಣ ನೇ ಬಂತು, ಗಣೇಶ ಎ ಬಂದೈತಿ ನೋಡ್ರಿ, ಎ ಕಾರ ಬಂದೈತಿ, ದೀರ್ಘಾಕ್ಷರ ಬಂದೈತಿ. ಗಣ ಪ್ಲಸ್ ಈಶ ಇದ್ದಿದ್ದು ಗಣೇಶ ಆಗೈತಿ. ಗಣ ಈಶ ಆಗ್ಬೇಕಿತ್ತು, ಆಗಿಲ್ಲ, ಗಣೇಶ ಆಗೈತಿ. ಏ ಕಾರ ಬಂದ್ರೆ ಅದನ್ನೇನಂತ ಕರಿತೇವೆ, ಗುಣಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಎರಡನೇ ಉದಾಹರಣೆಯನ್ನ ಸೂರ್ಯೋದಯ ಬಿಡಿಸಿ ಬರ್ತಾರೆ ಏನಾಕತಿ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆ ಅಕ್ಷರದ ಏನೈತಿ, ರ್ಯ ಐತಿ. ಸೂರ್ಯ ಏನೈತಿ, ಅ ಐತಿ. ವ್ಯಂಜನ ಬಂದ್ರೆ ವ್ಯಂಜನ ತಗೋಬೇಕು, ಸ್ವರ ಬಂದ್ರೆ ಸ್ವರ ತಗೋಬೇಕು. ರ ಇಲ್ಲಿ ರದೊಳಗೆ ಅ ಕೂಡೈತ್ಲ, ಅದಕ್ಕೆ ನಾವೇನು ತಗೋತೀವಿ, ಇಲ್ಲಿ ಸ್ವರ ಬರುವಂತ ಸಾಧ್ಯತೆ ಇರೋದ್ರಿಂದ ಸ್ವರ ತಗೊಂಡೇವಿ. ಅ ಉತ್ತರ ಪದದ ಮೊದಲನೇ ಅಕ್ಷರ ತಗೋಬೇಕು, ಸ್ವರ ಇದ್ರೆ ಸ್ವರನೇ ತಗೋಬೇಕು, ವ್ಯಂಜನ ಇದ್ರೆ ವ್ಯಂಜನ ತಗೋಬೇಕು. ಆದ್ರಿಂದ ನಾ ಏನ್ ಮಾಡ್ತೇನೆ, ಇಲ್ಲಿ ಹೂ ಐತಿ, ಅದಕ್ಕೆ ನಾವು ಹೂ ತಗೋತೀವಿ. ಸ್ವರ ಐತ್ಲ, ಅದಕ್ಕೆ ತಗೊಂಡೇವಿ. ಆಕಾರಗಳ ಮುಂದೆ ಏನಾದ್ರೂ ಊಕಾರಗಳು ಏನಾದ್ರೂ ಪರವಾದ್ರ ಅಲ್ಲಿ ಏನ್ ಬರ್ಬೇಕಂತ ಹೇಳಿದಾರ ಅವ್ರ, ಓ ಬರ್ಬೇಕಂತ ಹೇಳಿದಾರೆ. ಬಂದೈತಿ ಇಲ್ಲಿ ಸೂರ್ಯ ಉದಯ ಆಗ್ಬೇಕಿತ್ತು, ಏನಾಗೈತಿ ಸೂರ್ಯೋದಯ ಆಗೈತಿ. ಓ ಬಂದೈತಿ, ಓ ಸೂರ್ಯೋ ಓ ಬಂದೈತಿ ನೋಡ್ರಿ. ಆದ್ದರಿಂದ ಇದೇನಾಗ್ತೈತಿ ಅಂದ್ರೆ ಗುಣಸಂಧಿ ಆಗ್ತೈತಿ. ಆ ಕಾರಗಳ ಮುಂದೆ ಈ ಕಾರಗಳ ಬಂದ್ರೆ ಏ ಕಾರ ಆಗಬೇಕು, ಆ ಕಾರಗಳ ಮುಂದೆ ಓ ಕಾರ ಬಂದ್ರೆ ಓ ಕಾರ ಆಗ್ಬೇಕು. ಇದನ್ನೇನಂತ ಹೇಳಿ ಕರಿತೀವಿ, ಗುಣಸಂಧಿ ಅಂತ ಹೇಳಿ ಕರಿತೀವಿ. ನೋಡ್ರಿ ಇನ್ನೊಂದು ಎಕ್ಸಾಂಪಲ್, ಮೂರನೇದು ಮಹರ್ಷಿ ಬಿಡಿಸಿ ಬರ್ದ್ರ, ಮಹಾ ಪ್ಲಸ್ ಋಷಿ ಮಹರ್ಷಿ. ಮಹರ್ಷಿನ ಆಗಬೇಕಿತ್ಲ, ಏನಾಗೈತದ ಮಹರ್ಷಿ ಆಗೈತಿ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದ ಏನೈತಿ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಹ ಐತಿ, ಅಂದ್ರೆ
ಸ್ವರ ಬರುವಂಥ ಸಾಧ್ಯತೆ ಐತಲ್ಲ ಅದಕ್ಕೆ ನಾ ಸ್ವರ ತಗೋತೀನಿ ಅ. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸ್ವರ ಇದ್ರೆ ಸ್ವರನ ತಗೋಬೇಕು, ವ್ಯಂಜನ ಇದ್ರೆ ವ್ಯಂಜನ ತಗೋಬೇಕು. ಏನೈತಿ? ಸ್ವರ ಐತಿ. ಏನೈತಿ? ರು ಐತಿ. ರು ತಗೋತೀನಿ. ಆ ಕಾರಗಳ ಮುಂದೆ ಏನಾದರೂ ರೂಕಾರ ಪರವಾದ್ರಿ ಅದನ್ನೇನು ತಗೋಬೇಕು? ಅರ್ಕಾರ ಬರ್ತೈತೆ ಅಂತ ರೂಲ್ಸ್ ಐತಿ, ನಮ್ಮದು ನಿಯಮ ಐತಿ. ಅದಕ್ಕೆ ಇಲ್ಲಿ ಬಂದೈತೆ ನೋಡೋಣ್ರಿ. ಮಹರ್ಷಿ ನೋಡ್ರಿ, ಮಹರ್ಷಿ ಆಗಬೇಕಿತ್ತು, ಮಹರ್ಷಿ ಆಗೈತಿಲ್ಲ, ಅರ್ಕಾರ ಬಂದೈತೆ ನೋಡ್ರಿ. ಇಲ್ಲಿ ಅರ್ಕಾರ ಬರೋದ್ರಿಂದ ಏನಾಗತ್ತಿದು? ಗುಣಸಂಧಿಗೆ ಉದಾಹರಣೆ ಇದು. 4ನೇದು ಎಕ್ಸಾಂಪಲ್ ನೋಡ್ರಿ. ಎ ಕೋನ ಬಿಡಿಸಿ ಬರೆದ್ರೆ ಏನಾಗತ್ತಿ? ಎ ಕೋನ ಬಿಡಿಸಿ ಬರೆದ್ರೆ ಇದು ಏಕ ಪ್ಲಸ್ ಊನ ಎ ಕೋನ ಆಗ್ತೈತಿ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದ ಕೊನೆ ಅಕ್ಷರ ನೋಡ್ಬೇಕಾ? ಉತ್ತರ ಪದದ ಮೊದಲನೇ ಅಕ್ಷರವನ್ನ ನೋಡ್ಬೇಕು ನಾವಿಲ್ಲಿ. ಪೂರ್ವ ಪದದ ಕೊನೆ ಅಕ್ಷರ ಏನೈತಿ? ಖ ಐತಿ. ಕ ಪ್ಲಸ್ ಅ ಇರೋದ್ರಿಂದ ಕ ಆಗೈತಿ. ಸ್ವರ ಬರುವಂತ ಸಾಧ್ಯತೆ ಐತ್ಲಾ ಇಲ್ಲಿ, ಆದ್ರಿಂದ ನಾ ಏನ್ ತಗೋತೀನಿ? ಅ ತಗೋತೀನಿ. ಇಲ್ಲೇ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ವ್ಯಂಜನ ಇದ್ರ ವ್ಯಂಜನ ತಗೋಬೇಕು, ಸ್ವರ ಇದ್ರ ಸ್ವರ ತಗೋಬೇಕು. ಊ ಐತ್ಲಾ ಇಲ್ಲಿ, ಊ ತಗೊಳ್ಳಿ. ಆಕಾರಗಳ ಮುಂದೆ ಊಕಾರ ಪರವಾದ್ರೆ ಏನ್ ಬರ್ತೈತೆ ಅಂತ ಹೇಳಿದಾರ ಅವ್ರ? ಓ ಬರ್ತೈತೆ ಅಂತ ಹೇಳಿದಾರೆ. ಇಲ್ಲೇ ಏಕ ಊನಾಗಿದ್ದು ಏಕೋನ ಆಗೈತಿ, ಓ ಬಂದೈತಿ ನೋಡ್ರಿ. ಆದ್ರಿಂದ ಇದನ್ನ ಏನಂತ ಕರಿತೀವಿ? ಗುಣಸಂಧಿ ಅಂತ ಹೇಳಿದ್ದಾರೆ. ಏನಿಲ್ಲ, ಆಕಾರಗಳ ಮುಂದೆ ಈಕಾರ ಪರವಾದ್ರೆ ಎ, ಆಕಾರಗಳ ಮುಂದೆ ಊಕಾರ ಪರವಾದ್ರೆ ಓ, ಆಕಾರಗಳ ಮುಂದೆ ರೂ ಪರವಾದ್ರೆ ಏನೈತಿ? ಅರ್ಕಾರ ಬರ್ತೈತಿ. ಇದಕ್ಕೆ ಏನಂತ ಹೇಳಿ ಕರಿತೀವಿ? ಗುಣಸಂಧಿ ಅಂತ ಹೇಳಿ ಕರಿತೀವಿ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋದಂತಂದ್ರೆ ವೃದ್ಧಿ ಸಂಧಿಯನ್ನು ನೋಡೋಣಂತ.